ಮಾಡೋದೆಲ್ಲ ಅಲ್ಕ ಕೆಲಸ. ಆಫೀಸ್ಗೆ ಹೋಗೋದು ಇಂತ ಅಲ್ಕ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ? ಪೆನ್ಷನ್ ಬರೋದಿಲ್ಲ ನೋಡಿ ಆಮ ಸತ್ತೋದ್ರಿಗೆ. ಬಹಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು. ಅವ್ನ್ ಲಂಗೋಟಿ ಗಿರಾಕಿ ಚೆಕ್ಗೆ ಯಾಕೆ ಕೊಟ್ರಿ ನೀವು ಅದೇಳಿ? Your Lordship, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ಅಗೇನ್ಸ್ಟ್ ದೆಮ್? ನಾನೇನ್ ಮಾಡ್ಬೇಕು ಅದಕ್ಕೆ? Your Lordship, you have given a document, Your Lordship, Exhibit D3, Your Lordship, in ಅಲ್ಕ which it ಕೆಲಸ. is ಆಫೀಸ್ಗೆ ಹೋಗೋದು ಇಂತ ಅಲ್ಕ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ? ಪೆನ್ಷನ್ ಬರೋದಿಲ್ಲ ನೋಡಿ ಆಮ ಸತ್ತೋದ್ರಿಗೆ. ಯು ಪೇ ಬೈ 2:30. ಯು ಫೈಂಡ್ ಔಟ್ ವಾಟ್ ಅಮೌಂಟ್ ಯು ಕ್ಯಾನ್ ಪೇ. ಲೆಟ್ ಅಸ್ ಸಿ. ಅರ್ಥ ಆಯ್ತಾ? ಬಹಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು. ಅಲ್ಲಿಗೆ ಏನಾಗಿರುತ್ತೆ? ಅಂತ ಏನೋ ಬಹಳ ಅಲ್ಲ, ಅವಾಗ ಏನಾಗಿರುತ್ತೆ ಹೇಳಿ? ಸ್ನೇಹಿತರು ಅಂತ ಸ್ನೇಹಿತರಲ್ಲ. ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಸಂಬಳದ ಅಲ್ದಲ್ನೆ ಬೇರೆ ದುಡ್ಡು ನಿಮ್ಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು. ಅದಕ್ಕೆಲ್ಲ ಹೇಳಿದ್ವಿ. 1-2 ರೂಪಾಯಿ ಅಲ್ವಲ್ಲ, 2 ಲಕ್ಷ ತಾನೆ. ಹೆಂಗಿನ್ ಬರುತ್ತೆ ಅಷ್ಟೊಂದು ದುಡ್ಡು? ಅದನ್ನ ಲೋನ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ ಅದನ್ನೆಲ್ಲ 2:30. number 28. From the 2 days time, No, nothing doing. By 2:30 if he is paying, otherwise I'll dictate the judgment. Yes, Bandri madam. The petitioner, my lord, 75% is already deposited, my lord. In 25% you ಕೊಟ್ಬಿಟ್ರೆ ಮುಗ್ದೆ ಹೋಯ್ತು ಕೇಸ್. On the last date of hearing, the party was present. None pronote ಅವ್ರ ಹತ್ರ ಇದೆ ಸ್ವಾಮಿ. They undertook to return it back to me. ಅದೆಲ್ಲ ಮಾತುಕತೆ ಆಯ್ತು. ನಿಮ್ ಕೊಲಿಗ್ ಹೇಳಿದ್ರು, ಅವ್ರನ್ನ ಕೇಳಿದಿವಿ, ಅವ್ರ ಪ್ರೊನೋಟ್ ಇಲ್ಲ ಅಂತಾರೆ. ಇನ್ಯಾವ್ದು ಇಲ್ಲ ಅಂತ ಬರ್ಕೊಡ್ತಾರೆ ಅಷ್ಟೇನೆ. 50,000. ಅದನ್ನೇ ಕೇಳಿದೀವಿ. My lordship had directed us to deposit 50,000. I'll deposit 50,000. so my client is present before the lordship. ಅವ್ನ ಅಂಡರ್ಟೇಕಿಂಗ್ ಕೊಡಿ. ಈ ಪ್ರೊನೋಟ್ ಮೇಲೆ ಇವ್ರು ಕೊಟ್ಟಿರಬಹುದಾದಂತ ಪ್ರೊನೋಟ್ ಮೇಲೆ ಇನ್ಯಾರೇ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ. ಯಾರೇ ಕೇಳಿ ಬಾರೇ ಅಲ್ಲಿ ಮುಂದೆ ಪಾಪ. ಏನ್ ತಮ್ಮ ಹೆಸರೇನು? ಜೈರಾಮನ್ನ ನೋಡಿ. ಅವ್ರದ್ದೇನೋ ಪ್ರೊನೋಟ್ ಇದೆಯಂತ ನಿಮ್ಮ ಹತ್ರ? ಪ್ರಮಾಣ ಆಗಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರ್ಲಿಲ್ಲ. ಹೈಕೋರ್ಟ್ ತನಕ ಇರ್ಲಿ. ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಕೇಳಿ, ಅವ್ರು ಹೇಳ್ತಾರೆ ಅವ್ರದೊಂದು ಪ್ರೊನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ಮ ಹತ್ರ ಇದೆ ಅಂತ. ಇಲ್ಲ ಅಂತ ಆದ್ರೆ ನೀವೊಂದು ಬರ್ತ್ ಕೊಡಿ. ಏನಂತ ಅಂದ್ರೆ, ಈ ನಾಗಮ್ಮನ್ ಮೇಲೆ ಯಾರು ಪ್ರೊನೋಟ್ ದಾವ ಹಾಕಿದ್ರೆ ಇವತ್ತಿಂದ 1 ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ. ಕೇಸ್ ಇದೆ. ಕೇಸ್ ಹಾಕರ್ ನಾವೇನು ಮಾಡಕ್ಕ ಸರ್? ನಮ್ಮೇಲೆ ಇದ್ರ ಬೇಕಾದ್ರೆ ಕೊಡುವ, ಬೇಕಾದ್ರೆ ಇದು ಮಾಡುವ ಸರ್. ಇಲ್ಲಿ ನನಗೆ ಇರೋ ಮಾಹಿತಿ ಪ್ರಕಾರ ಸುಮ್ಮನೆ ಅವ್ರಿಗೆ ಮೋರ್ ದನ್ ಇದೇ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ. ಅದ್ರಲ್ಲಿ ಅಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಇವರಿಬ್ಬರ ಮಧ್ಯಾಹ್ನ ಬೇರೆಯವ್ರ ಮೇಲೆ ಸರ್. ಮತ್ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ಅದ್ರಲ್ಲಿ ಹೇಳಿದ್ದು ಸರ್. ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅವ್ರ ಪ್ರೊನೋಟ್ ಅನ್ನ ಬೇರೆಯವ್ರಿಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ನಾನು ಏನ್ ಹೇಳಕ್ ಬರ್ತಿತ್ತು ತಮ್ಗೆ ಅಂತಂದ್ರೆ, ಪ್ರೊನೋಟ್ ಅನ್ನ ಬೇರೆಯವ್ರಿಗೂ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮೈ ಹಂಬಲ್ ಸಬ್ಮಿಷನ್. My lord, You that is deposit the 50%. a false submission, my lord, that they are making. ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರೆ ಬಿಡ್ರಿ. ಊರವ್ರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ಸಾಕಿದ್ಕೊಂಡು ನಾಚಿಕೆ ಆಗ್ಬೇಕು. My lord, in this. ಬಿಡಿ ಸಾಕು ಅಲ್ಲಿಗೆ. You deposit 50,000 rupees today. My lord, tomorrow, my lord, she's. No, ಇವತ್ತು ಪಾಸ್ ಓವರ್ 2:30 ಡೆಪಾಸಿಟ್ ಮಾಡಿ. Obliged. ಆಮೇಲೆ ನೋಡೋಣ. My lord, in so far as the pronote is concerned, my lord, if they'll undertake. ನೀವು ಡೆಪಾಸಿಟ್ ಮಾಡ್ರಿ, ಆಮೇಲೆ ನೋಡೋಣ. Obliged. ಎಸ್ ಶಂಕರಪ್ಪ. Your Lordship, check amount is rupees 10 lakh, Your Lordship. The difference is, Your Lordship, the complainant on in December 2007, Your Lordship, the complainant did not have the capacity to lend a loan of rupees 10 lakh. ಅದೆಲ್ಲ ಈ ಕೋರ್ಟ್ ಅಲ್ಲಿ ಹೇಳೋ ಅಂತದಲ್ಲ. 118 139 ಓದ್ಕೊಂಡ್ ಬಂದ್ ಆಮೇಲೆ ಮಾತಾಡ್ಬೇಕು. ಅವ್ರ ಯಾಕೆ ಕೆಪಾಸಿಟಿ ಬೇಕು? ಅವ್ನ್ ಲಂಗೋಟಿ ಗಿರಾಕಿ ಚೆಕ್ಗೆ ಯಾಕೆ ಕೊಟ್ರಿ ನೀವು ಅದೇಳಿ? Your Lordship, the check, Your Lordship, it was given to Mr. Ashok Kumar, Your Lordship. What action you have taken against them? Your Lordship, there is. What action you have taken? Your Lordship, there is. You came to know at least on the day of appearance before the court that there is a misuse of the check. Yes, Your Lordship. What action you have taken? It is 9 years now. Your Lordship, we have given. It is 9 years now. What action you have taken? Against Ashok Kumar, there is no action taken. Huh? Against Ashok Kumar, there is no action. Against him also, the complainant also no action. Against Ashok Kumar also no action. At least you should have cited Ashok Kumar as a witness. Your Lordship, Ashok Kumar ತಲೆ ಮಾರ್ಸಿ ಇರೋದ್ರಿಂದ ಅವ್ರನ್ನ ವಿಟ್ನೆಸ್ ಆಗಿ ತರಕ್ ಆಗಿಲ್ಲ. ನಾನೇನ್ ಮಾಡ್ಬೇಕು ಅದಕ್ಕೆ? Your Lordship, we have given a document, Your Lordship, Exhibit D3, Your Lordship, in which it is stated that this check was given to Ashok Kumar and he needs to return it back. ಒಳ್ಳೆ ಚೆನ್ನಾಗಾಯ್ತಲ್ಲ. ಅದನ್ನ ನೀವು ಹೇಳಿದ್ರೆ ನಿಮ್ಮ ಮಾತು ಮುಗಿನ ನಂಬೋರ್ ಯಾರು?
Your Lordship, Exhibit D3 has been marked, Your Lordship. It's a Marking is not evidence, amma. What are you up to? I can also mark that I have given the money to you. Do you agree? Do you agree? Judge is saying no, and I am writing a letter. I have given the money to you, and mark it in evidence. Your Do you Lordship, agree? That agreement is signed. Do you agree is the question. No is the answer. You know it very well. Therefore, you can what happens to you should happen to others also. Anything else? Your Lordship, Anything even the else? bank statements have been marked as Exhibit P10. Your ಅಮ್ಮ, ಅದ್ರಲ್ಲಿ ನೋಡಿ ತೋರಿಸಿದ್ರೆ 118 139 ಎರಡು ಇದು ಪ್ರಿಸಂಪ್ಷನ್ಸ್ ಇದೆ, ಗೊತ್ತಾಯ್ತಲ್ಲ? ಈ ಈ ಈ ಪ್ರಕರಣಗಳೆಲ್ಲ ಇಷ್ಟ ತನಕ ಎಳೆಯುವಂತದ್ದು ಇರಬಾರ್ದು ಅಂತ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಕೇಸಲ್ಲಿ, ಗೊತ್ತಾಯ್ತಲ್ಲ? ಇವೆಲ್ಲ 6 ತಿಂಗಳಲ್ಲಿ ಮುಗಿಬೇಕು ಅಂತ. ಇದು ಸಿವಿಲ್ ಕೋರ್ಟ್ಗೆ ಹೋದ್ರೆ ಬಹಳ ಲೇಟ್ ಆಗುತ್ತೆ, ಜನಗಳಿಗೆ ಕ್ರಿಮಿನಲ್ ಕೇಸು ಅಂತಂದ್ರೆ ಭಯ ಬರುತ್ತೆ, ಆಗ ಬೇಗ ದುಡ್ಡು ಕೊಡ್ತಾರೆ ಅಂತ ಎನಾಕ್ಟ್ ಮಾಡಿದ್ದು. ಈಗ ನೋಡಿದ್ರೆ ಇದು ಸೆಷನ್ಸ್ ಕೇಸೇ ಬೇಗ ಮುಗಿಯುತ್ತೆ, 138 ಮುಗಿಯಲ್ಲ. We are in that stage now. Total pendency of the criminal cases across the country as per the NCRB data, 138 Negotiable Instrument Act is contributing 1/3. 100 ಕೇಸ್ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ರೆ 33-35 ಕೇಸು 138 ಒಂದಿದಾವೆ. ಜನ ನಗ್ತಾರೆ. ಚೆಕ್ ಡಿಸೈನರ್ಗೆ 10 ವರ್ಷ ಕೇಸ್ ನಡೆಯುತ್ತಾ ಅಂತ ಕೇಳ್ತಾರೆ. ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆಯಲ್ಲ, ಅಲ್ಲೇನಾದ್ರು ಆಯ್ತು ಅಂತಂದ್ರೆ ಕೇಳ್ತಾರೆ, ದುಡ್ಡು ಕೊಡ್ತೀಯಾ ಅಂತ. ಹ್ಞೂ ಅಂತ ನಾನು ಕೊಟ್ಬಿಡ್ಬೇಕು, ಇಲ್ದಾರೆ ಯಾವ ಕೈಯಲ್ಲಿ ಸೈನ್ ಮಾಡಿದಿ ಅಂತ ಕೇಳ್ತಾರೆ. ಶುಕ್ರವಾರ ನಮಾಜ್ ಮಾಡಿದ್ಮೇಲೆ ಆ ಕೈ ಹಿಡಿಸ್ಬಿಟ್ಟು ಕದರ್ಸ್ಬಿಡ್ತಾರೆ, ಮುಗ್ದೋಯ್ತು. ಇನ್ ಜನ್ಮೇಪಿ ಒಂದು ಸೈನ್ ಮಾಡಂಗೆ ಇಲ್ಲ. ಇಲ್ಲಿ ತರ ಏನೋ ಮ್ಯಾಜಿಸ್ಟ್ರೇಟ್ ಮುಂದೆ 8 ವರ್ಷ, ಅಪೀಲ್ ಕೋರ್ಟ್ನಲ್ಲಿ 4 ವರ್ಷ, ರಿವಿಷನ್ ಕೋರ್ಟಲ್ಲಿ 3 ವರ್ಷ ಆದ್ರೂ ಅಡ್ಮಿಷನ್ ಆಗಲ್ಲ. What are we trying to do? What are we trying to tell the society? ನಿಮ್ಗೆ ಬರ್ಬೇಕಾದ್ರೆ ದುಡ್ಡು ಹಿಂಗೆಲ್ಲ ಒಪ್ಕೋತೀರಾ ನೀವು? ಇಲ್ಲ ಅಲ್ಲ. 65,000 ರೂಪಾಯಿ ಮೇಂಟೆನೆನ್ಸ್ ಹಣ ಕೊಡ್ಲಿಲ್ಲ ಅಂತ ಅವ್ನ ಹೆಂಡತಿನ ಮರ್ಡರ್ ಮಾಡ್ಬಿಟ್ಟಿದ್ದಾನೆ. ಅಂತದ್ರ ಲಕ್ಷಾಂತರ ರೂಪಾಯಿಗೆ ಅವ್ನು ಸುಮ್ಮನಿದಾನಲ್ಲ, ಇನ್ನೇನ್ ಮಾಡ್ತಾನೆ ಪಾಪ? If it is a case of misuse, you should have taken action. You have not taken any action. ಬರ್ಕೊಳ್ಳಿ, what's your good name? Tejaswini, Your Lordship. They heard Tejaswini for Shankarappa and Shri Raju for Prakasha. Revision petition is by the accused who suffered an order of conviction. ಮಾಡೋದೆಲ್ಲ ಹಲ್ಕ ಕೆಲಸ. ಆಫೀಸ್ಗೆ ಹೋಗೋದು ಇಂಥ ಹಲ್ಕ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ? ಪೆನ್ಷನ್ ಬರೋದಿಲ್ಲ ನೋಡಿ, ಆಮ ಸತ್ತೋದ್ರಿಗೆ.